ತಮಿಳ್ನಾಡಿನಲ್ಲಿ ಈಗ ದಿನಕ್ಕೊಂದು ರೋಚಕ ಟ್ವಿಸ್ಟ್ ಟರ್ನ್ ಪಡ್ಕೊಳ್ತಾ ಇದೆ. ಯಾಕೆಂದ್ರೆ ನಾಳೆ ವಿಧಾನಸಭೆಯಲ್ಲಿ ಬಹುಮತ ಸಾಬೀತು ಮಾಡಬೇಕು. ಸೊ ಯಾವಾಗ ರಿಸಲ್ಟ್ ಬಂತು ಆಗಿಂದ ನಂಬರ್ಸ್ ಇಲ್ಲ ಅಂತ ಇದ್ವಿ. ಈಗ ದೊಡ್ಡ ನಂಬರ್ಸೇ ಬರ್ತಾ ಇದೆ. ಯಾಕಂದ್ರೆ ಎಐಎಡಿಎಂಕೆನೆ ಇವಾಗ ಆಗುವಂತಹ ಲಕ್ಷಣಗಳು ಕಂಡು ಬರ್ತಾ ಇದೆ. ಏನು ಅಂತಂದ್ರೆ ಎಡಪ್ಪಾಡಿ ಪಳನಿಸ್ವಾಮಿ ಅವರ ನಾಯಕತ್ವಕ್ಕೆ ಬಂಡಾಯ ಎದ್ದಿರುವಂತಹ ಪಿ.ವಿ. ಷಣ್ಮುಗಂ ಬಣದ ಸುಮಾರು 30 ಶಾಸಕರು ಈಗ ಟಿವಿಕೆಗೆ ಬೆಂಬಲ ಕೊಡೋದಕ್ಕೆ ರೆಡಿ ಆಗಿದ್ದಾರೆ. ಸೊ ಹೀಗಾಗಿ ಇವರು 2/3 ಬರ್ಬೇಕು ಹೊರಕ್ಕೆ. 47 ಇದೆ ಅವ್ರ ನಂಬರು. ಸೊ ಅಕಸ್ಮಾತ್ ಈಗ ವಿಪ್ ಜಾರಿ ಮಾಡಿದೆ ಎಐಡಿಎಂಕೆ. ಆ ವಿಪ್ ಅನ್ನ ಉಲ್ಲಂಘಿಸಿ ಏನಾದ್ರೂ ಅವರ ಶಾಸಕಾಂಗ ಪಕ್ಷದ ನಾಯಕನ ತೀರ್ಮಾನದ ವಿರುದ್ಧವಾಗಿ ಹೋದ್ರೆ ಆಂಟಿ ಡಿಫೆಕ್ಷನ್ ಲಾ ಅಲ್ಲಿ ಬರುತ್ತೆ 10th ಶೆಡ್ಯೂಲ್ ಪ್ರಕಾರ. ಆದ್ರೆ ಅವರು 2/3 ಏನಾದ್ರೂ ಹೊರಗಡೆ ಬಂದರೆ ಅಲ್ಲಿಗೆ ಬಚಾವ್ ಆಗ್ತಾರೆ. ಸೊ ಡಿಸ್ಕಸ್ ಮಾಡಕ್ ಬಹಳ ಇದೆ ನಾಳೆ. ಹೀಗಾಗಿ ನಾಳೆ ಹಂಗೋ ಹಿಂಗೋ ಸಾಹೇಬ್ರು ಬಹುಮತ ಸಾಬೀತು ಮಾಡಬಹುದು. ಅಂಡ್ ಬರ್ತಾ ಇದ್ದ ಹಾಗೆ ಈ ಸರ್ಕಾರಿ ಕಚೇರಿಗಳು ಮತ್ತು ಸ್ಕೂಲ್ಗಳ ಅಕ್ಕಪಕ್ಕ ಇರುವಂತಹ ಎಲ್ಲ ಬಾರ್ ಎಣ್ಣೆ ಅಂಗಡಿಗಳನ್ನ ಕ್ಲೋಸ್ ಮಾಡಿಸಿದಾರಂತೆ. ದೇವಾಲಯಗಳು, ಶಾಲೆಗಳು, ಬಸ್ ನಿಲ್ದಾಣಗಳ ಬಳಿ ಇರುವಂತಹ ಸುಮಾರು 4765 ಮದ್ಯ ಅಂಗಡಿಗಳನ್ನ ಈಗ ಮುಚ್ಚಿಸಿದ್ದಾರೆ. ಯುವಜನರನ್ನ ಈ ಕುಡಿತದ ಚಟದಿಂದ ದೂರ ಇಡೋದಕ್ಕೆ ಕೈಗೊಂಡಿರುವಂತಹ ಅದ್ಭುತವಾದಂತಹ ಕ್ರಮ.